ಕೆಸರುಗದ್ದೆ ಎಂದಾಕ್ಷಣ ನಮಗೆ ನೆನಪಾಗುವುದು ನಮ್ಮ ಬಾಲ್ಯದ ದಿನಗಳು. ಕೆಸರಲ್ಲಿ ಆಟ, ಓಟ, ಏಳು ಬೀಳು ಎಲ್ಲ. ನಮ್ಮ ದೇಹದ ಭಾಗದಲ್ಲಿ ಏನಾದರೂ ಗಾಯಗಳಾಗಿದ್ದಲ್ಲಿ ಅದನ್ನ ಲೆಕ್ಕಿಸದೆ ಕೆಸರಲ್ಲಿ ಆಟ ಮುಂದುವರಿಯುತ್ತದೆ. ಆಗ ನಮಗೆ ಗೊತ್ತಾಗದ ರೀತಿಯಲ್ಲಿ ಯಾವುದೇ ಔಷಧಿ, ಇಂಜೆಕ್ಷನ್, ಮಾತ್ರೆಗಳಿಲ್ಲದೆಯೇ ನಮ್ಮ ಗಾಯಗಳು ಮಾಯವಾಗಿರುತ್ತವೆ. ಒಂದರ್ಥದಲ್ಲಿ ನಮ್ಮ ಎಲ್ಲ ರೋಗ ರುಜಿನಗಳಿಗೂ ಪ್ರಕೃತಿಯಲ್ಲಿಯೇ ಕೆಲ ಔಷಧಿಗಳಿರುತ್ತವೆ. ಆದರೆ ಇವುಗಳ ಬಗ್ಗೆ ನಮಗೆ ತಿಳಿದಿರುವುದೇ ಇಲ್ಲ. ಇದೀಗ ಹಳ್ಳಿಗಳು ನಗರಗಳಾಗಿ, ನಗರಗಳು ಮಹಾನಗರಗಳಾಗಿ, ಕೆಸರಲ್ಲಿ ಆಟ ಬಿಡಿ, ಮಣ್ಣು ಕಾಣಸಿಗುವುದೇ ಬಲು ಅಪರೂಪವಾಗಿ ಬಿಟ್ಟಿದೆ. ಹಳ್ಳಿಗರ ಪ್ರತಿ ಆಚರಣೆ, ಸಂಪ್ರದಾಯಗಳಿಗೂ ಒಂದೊಂದು ಅರ್ಥಗಳಿರುತ್ತವೆ. ಅದಕ್ಕೊಂದು ಹಿನ್ನೆಲೆಗಳು ಇದ್ದೇ ಇರುತ್ತದೆ. ಇದೀಗ ಹಳ್ಳಿಗರ ಆಚರಣೆ ಪದ್ಧತಿಗಳು ಬರೀ ನೆನಪುಗಳಾಗಿ ಉಳಿಯುವಂತಹ ಕಾಲ ಹತ್ತಿರವಾಗುತ್ತಿದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಉದ್ಯೋಗಕ್ಕೆಂದು ನಗರಗಳಲ್ಲಿ ವಾಸವಾಗಿ ಬಿಟ್ಟರೆ ಆಚರಣೆಗಳು ಇರಲಿ, ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೂ ಸಮಯ ಸಾಕಾಗದ ಸಂದರ್ಭದಲ್ಲಿ ಇನ್ನು ಆಚರಣೆಗಳು ಕನಸಿನ ಮಾತೇ ಸರಿ. ಕೆಸರುಗದ್ದೆ ಆಚರಣೆ ಅಂದ್ರೆ ಆ ಆಟಗಳು ನೋಡೋದಕ್ಕೆ ಮಾತ್ರವಲ್ಲ, ಆಡೋದಕ್ಕೂ ತುಂಬಾ ಮಜವಾಗಿರುತ್ತೆ. ಬಂಟ್ವಾಳ ತಾಲೂಕಿನ ಅರಿಕಲ್ಲು ಎಂಬಲ್ಲಿ ಅರಿಕಲ್ಲು ಗೆಳೆಯರ ಬಳಗ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ವಾಣಿ ವಲಯ ಇವರ ಸಹಕಾರದೊಂದಿಗೆ ಕೆಸರುಗದ್ದೆಯ ಕ್ರೀಡೆ ಕೆಸರಡು ಒಂಜಿ ದಿನ ಕಾರ್ಯಕ್ರಮವು ಅರಿಕಲ್ಲು ಕೆಸರುಗದ್ದೆಯಲ್ಲಿ ನಡೆಯಿತು. ಉದಯಕುಮಾರ್ ಕಟ್ಟಿಮನೆ ಪುಂಚಾಲಕಟ್ಟೆ ಇವರು ಕಾರ್ಯಕ್ರಮವನ್ನ ಉದ್ಘಾಟನೆ ಕೈದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕೆಸರಿನ ಕ್ರೀಡೆಯಲ್ಲಿ ಪುರುಷರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ವಿವಿಧ ಆಟೋಟಗಳಿದ್ದವು. ಪುರುಷರಿಗೆಂದೇ ಹಗ್ಗ ಚಕ್ಕಾಟ, ವಾಲಿಬಾಲ್, ಮಡಕೆ ಹೊಡೆಯುವುದು, 100 ಮೀಟರ್, 200 ಮೀಟರ್ ಓಟ, 3 ಕಾಲಿನ ಓಟ. ಇನ್ನು ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗ ಚಕ್ಕಾಟ, ಮಡಕೆ ಹೊಡೆಯುವುದು, 100 ಮೀಟರ್, 200 ಮೀಟರ್ ಓಟ, ಕೊಡಪಾನದಲ್ಲಿ ನೀರು ತುಂಬಿಸಿ ಓಟ. ಅಂದ ಹಾಗೆ ಬಾಲಕರೇನೋ ಓಟದಲ್ಲಿ ಹಿಂದೆ ಬಿದ್ದಿರಲಿಲ್ಲ. ಬಾಲಕರಿಗಾಗಿ ಗೋಣಿಚೀಲ ಓಟ, 100 ಮೀಟರ್, 200 ಮೀಟರ್ ಓಟ, ಬಾಲಕಿಯರಿಗಾಗಿ ಗೋಣಿಚೀಲ ಓಟ, 100 ಮೀಟರ್, 200 ಮೀಟರ್ ಓಟ ಸ್ಪರ್ಧೆಗಳಿದ್ದವು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾದ ಶ್ರೀ ಬಿ ಕೃಷ್ಣ ಭಂಡಾರಿ, ಅಮೈ ಕರೆಬೂಲೆ ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ಶೀನಾ ಮುಡಿವಾಳ, ಜಾರಿಗೆದಡ್ಡಿ ದೈವದ ಪರಿಚಾರಕರು ಇವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಚಿವ ಶ್ರೀ ಬಿ ರಮನಾಥ ರೈ, ಕುಮಾರಿ ಸುನಿತಾ ನಾಯಕ್, ಶ್ರೀಮತಿ ಕಮಲಾಕ್ಷಿ ಪೂಜಾರಿ, ಶ್ರೀ ಚಂದ್ರಶೇಖರ ಶೆಟ್ಟಿ, ಶ್ರೀ ರಾಜೇಶ್ ನಾಯಕ್, ಶ್ರೀ ಉಲ್ಲಾಸ್ ರೈ, ಶಾಂತಪ್ಪ ಪೂಜಾರಿ ಇನ್ನಿತರರು ಹಾಜರಿದ್ದರು.